ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ತುಂಬ ವಯಸ್ಸಾಗಿದ್ದರೂ ವಿವಾಹ ಆಗದೇ ಇರುವವರಿಗೂ, ಮದುವೆಯಾಗಿ ತುಂಬ ವರ್ಷಗಳಾಗಿದ್ದರೂ ಮಕ್ಕಳ ಭಾಗ್ಯ ಇಲ್ಲದೇ ಇರುವವರಿಗೂ, ಜೊತೆಗೆ ಮಕ್ಕಳಿದ್ದರೂ ಗಂಡು ಸಂತಾನ ಇಲ್ಲದೇ ಇರೋವರಿಗೂ ಒಂದು ಅತ್ಯದ್ಭುತವಾದ ಶ್ರೇಷ್ಠವಾದ ಪರಿಹಾರ ಮಾರ್ಗವನ್ನು ಕಳೆದ 4-5 ವರ್ಷಗಳಿಂದ ಹೇಳ್ತಾ ಬಂದಿದ್ದೇನೆ. ಈ ವರ್ಷ ವಿಡಿಯೋ ಮಾಡಲು ಸ್ವಲ್ಪ ತಡವಾಯಿತು. ತುಂಬ ಜನ ಡೇಟ್ ಹೇಳಿ ಅಂತ ಕೇಳ್ತಾ ಇದ್ದರು. ಇವತ್ತು ಕೂಡ ಆದಿ ಗಣೇಶನ್ನವರು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದರು ಡೇಟ್ ಹೇಳಿ ಅಂತ. ಅದಕ್ಕೆ ಇವತ್ತೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವರ್ಷಕ್ಕೆ ಒಂದು ದಿನ ಮಾತ್ರ ಬರುವ ಈ ದಿನದಂದು ಈ ಪೂಜೆಯನ್ನು, ದೇವರ ದರ್ಶನವನ್ನು ಮಾಡಿದರೆ ನಿಮ್ಮ ಆಸೆ ನೆರವೇರುತ್ತದೆ. ಇದು ಸೌರಮಾನದಲ್ಲಿ ಆಷಾಢ ಮಾಸ ಬರುವ ಪುಬ್ಬ ನಕ್ಷತ್ರದಂದು ಈ ದಿನ ಬರುತ್ತದೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಚಾಂದ್ರಮಾನದ ಆಷಾಢಕ್ಕೂ ಸೌರಮಾನದ ಆಷಾಢಕ್ಕೂ ವ್ಯತ್ಯಾಸವಿರುತ್ತದೆ. ಇದರಂತೆ ಈ ವರ್ಷ ಅಂದರೆ 2024ನೇ ಇಸವಿಯಂದು ಆಗಸ್ಟ್ ತಿಂಗಳು 7ನೇ ತಾರೀಕು ಬುಧವಾರದಂದು ಸೌರಮಾನದ ಆಷಾಢ ಮಾಸದ ಪುಬ್ಬ ನಕ್ಷತ್ರ ಬರುತ್ತದೆ. ಆ ದಿನ ವಿವಾಹ ಆಗದೇ ಇರುವವರು ಲಕ್ಷ್ಮೀ ದೇವಸ್ಥಾನ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿ ಬರಬೇಕಾಗುತ್ತದೆ. ಮಕ್ಕಳ ಭಾಗ್ಯ ಇಲ್ಲದೆ ಇರೋರು ಆ ದಿನ ಪಾರ್ವತಿ ದೇವಿ, ಚಾಮುಂಡೇಶ್ವರಿ, ದುರ್ಗಾ ಈ ರೀತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಮ್ಮನನ್ನು ದರ್ಶನ ಮಾಡಿ ಬರಬೇಕಾಗುತ್ತದೆ. ಈ ಬುಧವಾರದಂದು ರಾತ್ರಿ 8:30ವರೆಗೂ ಪುಬ್ಬ ನಕ್ಷತ್ರವಿದೆ. ಆದ್ದರಿಂದ ಯಾವಾಗ ಬೇಕಾದರೂ ನೀವು ನಿಮಗೆ ಸಮಯ ಒದಗಿ ಬಂದಾಗ ದೇವಿಯ ದರ್ಶನವನ್ನು ಮಾಡಬಹುದು. ಅದರಲ್ಲಿ ಬೆಳಗ್ಗೆನೇ ಅಂದರೆ 9ರಿಂದ 10 ಗಂಟೆ ತುಂಬ ಉತ್ತಮವಾದ ಕಾಲವಾಗಿದೆ. ಆ ಟೈಮ್ನಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ದೇವಿಯನ್ನು ಬೇಡಿ ಬಂದರೆ ನಿಮ್ಮ ಕೋರಿಕೆ ನೆರವೇರುತ್ತದೆ. ಈ ಪೂಜೆಯನ್ನು ಹಲವಾರು ಜನರು ಮಾಡಿ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹೇಗೆ ಪೂಜೆ ಮಾಡಬೇಕು ಎಂಬ ವಿಚಾರವನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಅದರ ಲಿಂಕನ್ನು ಈ ವಿಡಿಯೋದ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಅದನ್ನು ನೋಡಿ ಈ ದಿನವನ್ನು ಉಪಯೋಗಿಸಿಕೊಂಡು ನಿಮ್ಮ ಇಷ್ಟಾರ್ಥಿಯನ್ನು ನೆರವೇರಿಸಿಕೊಳ್ಳಿ. ದೇವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲೆಂದು ಭಗವತಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.